ನಮ್ದು ಮನೆ ದೇವರು ವೀರಭದ್ರೇಶ್ವರ ಅಲ್ಲೇ ಅಲ್ಲ ಮೇಲೆ. ಯಾವ ಊರನ್ನ? ನಮ್ಮ ಮನೆ ದೇವರು ರಾಚೋಟಿ ವೀರಭದ್ರೇಶ್ವರ, ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಇರುತ್ತದೆ. ಹಾಗೆ ನಮ್ಮ ಆರಾಧ್ಯ ದೈವ ಇರ್ತಕ್ಕಂಥ ರಾಮ ಲಕ್ಷ್ಮಣರು ಹಾಗೂ ನಮ್ಮ ಗುರುಗಳು. ಹಾಗಾಗಿ ಅವ್ರನ್ನೆಲ್ಲ ಆರಾಧನೆ ಮಾಡ್ಕೊಂಡು ಇವತ್ತಿನ ದಿನಗಳಲ್ಲಿ ಈ ಹೋಟೆಲ್ ಅನ್ನು ಆರಂಭಿಸಿ ಇಲ್ಲಿವರೆಗೂ ಮುನ್ನಡೆದಿದ್ದೇವೆ. ಹಾಗೆ ನಮ್ಮ ಅನ್ನಪೂರ್ಣೇಶ್ವರಿ ತಾಯಿಯನ್ನು ದಿನ ನೆನೆದು ಒಂದು ಅಂಗಡಿ ಓಪನ್ ಮಾಡ್ತೇವೆ. ಅನ್ನಪೂರ್ಣೇಶ್ವರಿ ನಮಗೆ ಇವತ್ತಿಗೂ ಯಾವಾಗೂ ನಮಗೆ ಕೈ ಬಿಟ್ಟಿಲ್ಲ, ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಅನ್ನಪೂರ್ಣೇಶ್ವರಿಗೆ ಯಾವಾಗ್ಲೂ ನಾವು ಕೃಪೆಯಾಗಿರ್ತೇವೆ. ಹಾಗೆ ಪ್ರತಿ ವರ್ಷ ಶ್ರಾವಣ ಮಾಸದಾಗ ಹೊರನಾಡಿಗೆ ಹೋಗಿ ಅಲ್ಲಿ ನಮ್ಮ ಕೈಲಿ ಆದಂತ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇರುತ್ತೇವೆ. ನಾವು ಬಿರಂಜಿ ಮಾಡಲಿಕ್ಕೆ ಬೆಣ್ಣೆಯನ್ನ ಚೆನ್ನಾಗಿರ್ತಕ್ಕಂಥ ಬೆಣ್ಣೆಯನ್ನು ದೇಸಿ ಬೆಣ್ಣೆಯನ್ನ ತರಿಸಿ ಮಾಡ್ತೇವೆ. ಪ್ರತಿ ಮಂಗಳವಾರ ಬಿರಂಜಿ ಊಟ ಇರುತ್ತದೆ. ಇದೇ ಬೆಣ್ಣಿನ ಕಾಸಿ ಹೋಳಿಗೆಗೆ ಮತ್ತು ಕೇಸರಿ ಬಾತುಗಳಿಗೆ ಹಾಗೂ ಇತರೆ ಸ್ವೀಟ್ ಐಟಮ್ಗಳಿಗೆ ಇದನ್ನ ಸರ್ವ್ ಮಾಡ್ತೇವೆ. ಈ ತರ 8 ರಿಂದ 10 ಕೆಜಿ ಬೆಣ್ಣೆಯನ್ನು ತರಿಸ್ತೇವೆ. 10 ಕೆಜಿ 20 ಕೆಜಿ ಬೆಣ್ಣೆ ತರಿಸಿ ಐನಹಳ್ಳಿಯಿಂದ ಬರ್ತದೆ ಇದು ಬೆಣ್ಣೆ ಮತ್ತೆ ಎಣ್ಣೆ ಎರಡೂ ಕೂಡ ನಾವು ಯೂಸ್ ಮಾಡ್ತೇವೆ. ಯಾವುದೇ ತರ ಇರ್ತಕ್ಕಂಥ ಡಾಡಾ ಆಗ್ಲಿ ಕೆಮಿಕಲ್ ಆಗ್ಲಿ ಇದು ಒಂದೇ ಮಿಕ್ಸ್, ಇದರಲ್ಲಿ ಯಾವುದೇ ಕೆಮಿಕಲ್ ಆಗ್ಲಿ ಮಿಕ್ಸ್ ಇರೋದಿಲ್ಲ. ಡಾಡಾ ಆಗ್ಲಿ ಅಥವಾ ಬೇರೆ ಒಂದು ಕೊಬ್ಬರಿ ಅಂಶಗಳು ಏನಿರೋದಿಲ್ಲ. ಒಳ್ಳೆ ಪ್ಯೂರ್ ಆಗಿರ್ತಕ್ಕಂಥ ಆಕಳ ಮತ್ತು ಆಕಳದ್ದು ಮತ್ತು ಬೆಣ್ಣೆಯನ್ನು ನಾವು ಉಪಯೋಗಿಸ್ತಾ ಇದ್ದೇವೆ ಇಲ್ಲಿ ಹೋಟೆಲ್ನಲ್ಲಿ. ಹಾಗಾಗಿ ನಮ್ಮ ಮಕ್ಕಳು, ನಾವು, ನಮ್ಮ ಸಂಬಂಧಿಕರು ಕೂಡ ಇಲ್ಲಿ ಬಂದು ಊಟವನ್ನು ಮಾಡ್ತಾರೆ, ಕ್ಯಾಟ್ರಿಂಗ್ ತಗೊಂಡು ಹೋಗ್ತಾರೆ. ಹಾಗೆ ಬೇಸಿಗೆಗಾಲದಲ್ಲಿ ತಂಪಾಗಿ ಕುಡಿಲಿಕ್ಕೆ ಕೋಲ್ಡ್ ಡ್ರಿಂಕ್ಸ್ ಮತ್ತೆ ಫಿಲ್ಟರ್ ವಾಟರ್ ಬಾಟಲ್ಗಳು, ಹಾಗೆ ಮಸಾಲೆ ಮಜ್ಜಿಗೆ, ಮೊಸರನ್ನ, ಈ ತರ ಐಟಮ್ಗಳು ಸಿಗ್ತವೆ ಬೇಸಿಗೆ ಟೈಮ್ನಲ್ಲಿ. ಬಂದು ಎಲ್ಲರೂ ಊಟ ಮಾಡ್ಕೋಬೇಕು. ಕೋಲ್ಡ್ ಡ್ರಿಂಕ್ಸ್ ಹಾಗೆ ನಮ್ಮಲ್ಲಿ ಇದು ಲೆಮನ್ ಜೀರಾ ಸಿಗುತ್ತೆ, ಲೆಮನ್ ಡ್ರಿಂಕ್ ಸಿಗುತ್ತೆ, ಲೆಮನ್ ಸೋಡಾ ಸಿಗುತ್ತೆ. ಅದು ಸ್ವಿಂಗ್ ಅಂತ ಹೇಳಿ ಇದು ಒಂದು ಹೊಸ ಪ್ರಾಡಕ್ಟ್ ಚೆನ್ನಾಗೈತಿ. 1/2 ಲೀಟರ್ ನೀರಿನ ಬಾಟ್ಲಿ ಸಿಗ್ತಾವು. ಅದರಲ್ಲಿ ಇನ್ನೊಂದು ಕಂಪ್ನಿ, 2 ಕಂಪ್ನಿ, 3 ಕಂಪ್ನಿ ಇದಾವೆ. ಎಲ್ಲವೂ ಸ್ಟ್ಯಾಂಡರ್ಡ್ ಕಂಪ್ನಿ ಇರುತ್ತವೆ. ಜನರು ಬಂದು ನಮ್ಮ ಸೇವೆಯನ್ನು ಸ್ವೀಕರಿಸಬೇಕು. ಇವಾಗ ಕ್ಯಾಟ್ರಿಂಗ್ ಅವರು ಅನ್ನ, ಸಾಂಬಾರು, ಕೇಸರಿ ಬಾತು, ಹೆಸರುಕಾಳು, ಮಡಕಿಕಾಳು ಪಲ್ಯ ಹಾಗೂ ಅದಕ್ಕೆ ಜೊತೆಯಾಗಿ ಸೈಡ್ಸಿ ಅಂತ ಹಪ್ಪಳ ಹೇಳ್ತಾ ಇದಾರೆ. ಹಪ್ಪಳವನ್ನು ತೆಗೆದು ಈಗ ಕಳಿಸ್ಬೇಕು. ಈ ಹಪ್ಪಳ ಕೂಡ ನಾವು ಊಟಕ್ಕೆ ಸರಿಯಾದ ಟೈಮಿಗೆ ಕೊಡ್ತೇವೆ. ಹಾಗೂ ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಹಪ್ಪಳಗಳು. ಫಸ್ಟ್ ಸ್ನೇಹ ದೀಪ ಎಲ್ಲ ಮುಗಿಸಿ ಹಾಕಿ ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಸ್ಟಾರ್ಟ್ ಮಾಡೋಣ ಒಂದೊಂದ. ಹೀಗೆ ಸಾವಿರಾರು ಹಬ್ಬಗಳನ್ನು ಜನರಿಗೆ ಕೊಡುವಂತ ವ್ಯವಸ್ಥೆನೂ ಇರುತ್ತದೆ. ಸಾವಿರಾರು ಹಪ್ಪಳಗಳು ಹಾಗೂ ಮಿರ್ಚಿ, ಈ ತರ ಕರ್ದದ ಐಟಮ್ಸ್ ಬಹಳ ಒಯ್ತಾರೆ. ಅವ್ರಿಗೆಲ್ಲ ಅವ್ರು ಯಾವ್ದು ಐಟಮ್ ಹೇಳ್ತಾರ ಆ ತರ ಐಟಮ್ ನಾವು ರೆಡಿ ಮಾಡಿ. ಇದಕ್ಕೇನು ಎಕ್ಸ್ಟ್ರಾ ಚಾರ್ಜ್ ಇರಲ್ರಿ. ಕ್ಯಾಟ್ರಿಂಗ್ ವ್ಯವಸ್ಥೆ ಒಳಗೆ ಇದು ಬರ್ತತೆ.
ಹೀಗಾಗಿ ನಮ್ಮ